ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಗುಡುಗಿದ ರಘು ಕಣ್ಣೀರಿಟ್ಟು ಆಚೆ ಹೊರಟ ನಿಂತ ಅಶ್ವಿನಿ ಗೌಡ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬರೀ ಜಗಳಕ್ಕಷ್ಟೇ ಸೀಮಿತವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇವತ್ತಿನ ಹೌಸ್ನಲ್ಲಿ ಭಾರೀ ಜಗಳ ನಡೆದಿದೆ. ಈ ಬಾರಿ ಉಸ್ತುವಾರಿಗಳಾದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಮಧ್ಯೆ ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ವಾಕ್ಸಮರ ಜರುಗಿದೆ. ಇದರಿಂದ ಬೇಸರಗೊಂಡ ಅಶ್ವಿನಿ ಗೌಡ ಬಿಗ್ ಬಾಸ್ ಈಗಲೇ ನನ್ನನ್ನು ಆಚೆ ಕಳಿಸಿ, ನಾನು ಇಲ್ಲಿ ಇರಲ್ಲ ಅಂತ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಮಧ್ಯೆ ಜೋರು ಜಗಳ ನಡೆದಿತ್ತು. ಇಬ್ಬರು ಏಕವಚನದಲ್ಲಿ ಮಾತನಾಡಿಕೊಂಡಿದ್ದರು. ಜಗಳದ ನಂತರ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ತೇಜೋವಧಿ ಆರೋಪ ಮಾಡಿ ಕಣ್ಣೀರಿಟ್ಟಿದ್ದರು. ಅದರ ಮುಂದುವರೆದ ಭಾಗವಾಗಿ ರಘು ಮತ್ತು ಅಶ್ವಿನಿ ಗೌಡ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ವಿಪರ್ಯಾಸ ಅಂತಂದರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ದಿನವೇ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಇದೀಗ ಅಂಥದ್ದೇ ಮತ್ತೊಂದು ಘಟನೆಗೆ ದೊಡ್ಡಮನೆ ಸಾಕ್ಷಿಯಾಗಿದೆ. ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ಮಧ್ಯೆ ವಾಕ್ಸಮರ ಜರುಗಿದ ಅಷ್ಟಕ್ಕೂ ಆಗಿದ್ದೇನೆಂದರೆ, ಅಶ್ವಿನಿ ಗೌಡ ಮನೆ ಕೆಲಸ ಮಾಡಿರಲಿಲ್ಲ. ಕಾರಣ ಕ್ಯಾಪ್ಟನ್ ರಘು, ಎಲ್ಲಪ್ಪ ಅಶ್ವಿನಿ ಅವರು ಕ್ಲೀನ್ ಮಾಡೋಕೆ ಹೇಳಿ ಎಂದು ಕೇಳಿದಾಗ, ನನಗೆ 10 ನಿಮಿಷ ರೆಸ್ಟ್ ಬೇಕು, ಬೆನ್ನು ನೋವು ಆಗ್ತಿದೆ, ಕೆಲಸ ಮಾಡ್ತೀನಿ ಎಂದಿದ್ದಾರೆ ಅಶ್ವಿನಿ ಗೌಡ. ಇದಕ್ಕೆ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ, ನೆಟ್ಟಗೆ ಕೆಲಸಗಳನ್ನು ಮಾಡೋಕೆ ಆಗಲ್ಲ, ಮಾತನಾಡೋದು ಮಾತ್ರ ಹೀಗೆ ಎಂದು ರಘು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ರೊಚ್ಚಿಗೆದ್ದ ಅಶ್ವಿನಿ ಗೌಡ, ಮಾಡಲ್ಲ ಹೋಗ್ರಿ ಎಂದು ರೇಗಿದ್ದಾರೆ. ಇದರಿಂದ ಸಿಟ್ಟಾದ ರಘು, ಮಾಡ್ಕೋಬೇಡ ಹೋಗು ಎಂದು ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೆ ಹೋಗು ಗೀಗು ಅಂತೆಲ್ಲ ಮಾತಾಡೋ ಅಧಿಕಾರ ನಿಮಗಿಲ್ಲ ಎಂದು ಅಶ್ವಿನಿ ಗೌಡ ಅವರು ಕೈ ತೋರಿಸಿದ್ದಕ್ಕೆ, ಕೈ ತೋರಿಸಬೇಡ ಎಂದು ಕೈ ಎತ್ತು ಇದ್ದಾರೆ ರಘು. ನೀನು ಯಾರು ಏಕವಚನದಲ್ಲಿ ಮಾತನಾಡೋಕೆ ಅಂತ ಅಶ್ವಿನಿ ಗೌಡ ಕಿರುಚಾಡಿದಾಗ, ಕೈ ಯಾಕೆ ತೋರಿಸ್ತಾ ಇದ್ದೀಯಾ, ನಾನು ಎಷ್ಟು ಮರ್ಯಾದೆ ಕೊಡ್ಲಿ ಅಂತ ರಘು ಗುಡುಗಿದ್ದೇ ತಡ. ಯಾವನೋ ನೀನು ಲೇ ಅಂತ ಅಶ್ವಿನಿ ಗೌಡ ಕೂಗಾಡಿದ್ದಕ್ಕೆ ಹೋಗೆ ಎಂದಿದ್ದಾರೆ ರಘು. ಬೇಸರಗೊಂಡ ಅಶ್ವಿನಿ, ಕಳಿಸಿ ಬಿಗ್ ಬಾಸ್ ಈಗಲೇ ನನ್ನ ಆಚೆ, ನಾನು ಇಲ್ಲಿ ಇರಲ್ಲ ಅಂತ ಕಣ್ಣೀರಿಟ್ಟು ಮುಖ್ಯದ್ವಾರದ ಬಳಿ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.